ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. ಕುಮಾರಸ್ವಾಮಿ ಬಗ್ಗೆ ನೀವು ಮಹಿಳೆಯರ ಬಗ್ಗೆ ಆ ಥರ ಈ ಥರ ಮಾತಾಡಿದ್ರು ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದೀರಲ್ಲ ಕಾಂಗ್ರೆಸ್ಸಿಗರೇ. ಕುಮಾರಣ್ಣ ಹೇಳಿದ್ದು ತಾಯಂದಿರು ಅಂತ ಆ ಪದನೇ ಅರ್ಥ ಮಾಡ್ಕೊಳ್ದೆ ನೀವು ಕಾಸು ಕೊಟ್ಟು ಪಾಪ ವಾಲಂಟ್ರಿಗೆ ಯಾರೋ ಒಬ್ಬರು ಮಹಿಳೆಯರು ಬಂದಿದ್ರಲ್ರಿ, ಕಾಸು ಕೊಟ್ಟು ಪ್ರತಿಭಟನೆ ಮಾಡ್ತಿರಲ್ಲ ನಾಗಮಂಗಲದಲ್ಲಿ, ಕೇರ್ಪೇಟೆಯಲ್ಲಿ, ಮಂಡ್ಯದಲ್ಲಿ. ನಿಮ್ಗೆ ಯಾವ ನೈತಿಕತೆ ಐತ್ರಿ? ಇವತ್ತು ನಿಮ್ಮ ಸರ್ಕಾರದಲ್ಲಿ ರಮೇಶ್ ಕುಮಾರ್ ಅವರು ಏನಂತ ಅಂದಿದ್ರಿ ಒಬ್ಬ ಮಹಿಳೆಗೆ, ಇದೇ ನಿಮ್ಮ ಕದ್ಲೂರು ಉದಯ್ ಗಂಡಸ್ತಾನ ಶ್ರೀರಂಗಪಟ್ಟಣದಲ್ಲಿ ಬಿಟ್ಬಿಟ್ಟು ಅಂತ ನಾಚಿಕೆ ಆಯ್ಕಲ್ವ ನಿಮಗೆ? ನೀವು ಮಹಿಳಾ ಕಾರ್ಯಕರ್ತರು ಇದಕ್ಕೆ ಕುಮಾರಣ್ಣ ಬಗ್ಗೆ ಸ್ಟ್ರೈಕ್ ಮಾಡೋಕ್ಕೆ ಬರ್ತಿರಲ್ಲ, ತಾಯಂದಿರು ಅಂದ್ರ ಬಗ್ಗೆ ಇದಕ್ಕೆ ಯಾಕ್ರಿ ನೀವು ಸ್ಟ್ರೈಕ್ ಮಾಡೋಕ್ಕೆ ಹೋಗಿಲ್ಲ? ಮೊನ್ನೆ ಅದ್ಯಾವುದು ಶ್ರೀರಾಮನವಮಿ ದಿವಸ ಶ್ರೀರಾಮನ ಇದು ಅಂದೋದಕ್ಕೋಸ್ಕರ ಅಲ್ಲಾಹು ಅಕ್ಬರ್ ಅಂತ ಅಂದ್ಬಿಟ್ಟು ಒಬ್ಬನಿಗೆ ಹಿಡ್ಕೊಂಡು ಹೊಡೆದ್ರು ನಿಮ್ಮ ಸರ್ಕಾರ ಕೇಳಿಲ್ವಲ್ರಿ? ಅದು ಬೇಡ್ರಿ, ನಿಮ್ಮದೇ ಕಾರ್ಪೊರೇಟ್ರು, ನಿಮ್ಮ ಪಕ್ಷದ ಕಾರ್ಪೊರೇಟ್ರು ಹುಬ್ಳಿಲಿ ಮಗಳನ್ನ 10 ಸತಿ ಚುಚ್ಚಿ ಸಾಯಿಸ್ತಾರಲ್ರಿ. ಎಲ್ರಿ ಹೋಗೈತೆ ನಿಮ್ಮ ಸರ್ಕಾರ? ಎಲ್ರಿ ಹೋಗೈತೆ ನಿಮ್ಮ ಕಾನೂನು? ಸಿದ್ದರಾಮಯ್ಯ ಅವರು ಒಂದು ಇದು ಕಾರ್ಯಕ್ರಮದಲ್ಲಿ ಒಬ್ಬ ಮುಸ್ಲಿಂ ಮಹಿಳೆ ಬುರ್ಕನೇ ಕಿತ್ತಾಕ್ಬಿಡ್ತಾರೆ, ಏಯ್ ಹೋಗಾಚೆ ಅಂತ. ಇದೆಲ್ಲ ನೀವು ಹೆಂಗಸರಿಗೆ ಹೆಣ್ಮಕ್ಳಿಗೆ ಕೊಡೋ ಸಂಸ್ಕೃತಿ ಏನ್ರಿ? ತಿರ್ಗಾ ಕುಮಾರಣ್ಣ ಬಗ್ಗೆ ಹೇಳ್ತಾರೆ, ಕುಮಾರಣ್ಣ ಕಾಲು ಧೂಳ್ಗೂ ಸಮಯ ಇಲ್ಲ ಕಣ್ರಿ ನೀವು. ಕುಮಾರಣ್ಣ ಹೆಂಗರಳು, ಕುಮಾರಣ್ಣನ ಒಬ್ಬರು ಕಣ್ಣಲ್ಲಿ ನೀರು ಹಾಕ್ಬಿಟ್ರೆ ಯಪ್ಪ ಕಣ್ಣಲ್ಲಿ ನೀರು ಹಾಕೋ ಮಾತಾಡ್ತಾರೆ. ಅಂಥ ವ್ಯಕ್ತಿಗೆ ನೀವು ಇದು ಯಾವುದೋ ಈ ಅರ್ಥವೇ ಇಲ್ಲದ ಸ್ಟ್ರೈಕ್ ಮಾಡ್ಕೊಂಡು ಈ ಥರ ರಾಜಕಾರಣ ಮಾಡ್ತೀರಲ್ರಿ. ಇವೆಲ್ಲ ಬಿಡ್ರಿ. ಇವತ್ತು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಮಹಿಳೆ ನಮ್ಮ ತಾಯಂದಿರೇ ಪ್ರತಿ ಬೂತ್ ಮಟ್ಟದಲ್ಲಿ ಕ್ಯಾನ್ವಾಸ್ ಮಾಡಿಬಿಟ್ಟು ಕುಮಾರಣ್ಣಗೆ ಓಟ್ ಹಾಕೋಕ್ಕೆ ರೆಡಿಯಾಗಿ ನಿಂತವ್ರೆ, ಓಟ್ ಹಾಕ್ಸೋಕ್ಕೆ ಕಾಯ್ತಾ ಇದ್ದಾರೆ. ಅಂಥ ವ್ಯಕ್ತಿಗೆ ನೀವು 1,000 ದುಡ್ಡು ಕೊಟ್ಟು ಅದು ವಾಲಂಟ್ರಿಗೆ ಒಬ್ಬರು ಬರ್ದವ್ರು ಬಲವಂತವಾಗಿ ಕರ್ಕೊಬಂದು ಸ್ಟ್ರೈಕ್ ಮಾಡ್ತೀವಿ ಅಂತ ಈ ಟಿ ವಿಲಿ ಮಾಧ್ಯಮದಲ್ಲಿ ಫೋಟೋ ಹಾಕ್ಸ್ಕೊತಿದ್ರೆ ನಾಚಿಕೆ ಆಯ್ತಲ್ವ ನಿಮಗೆ? ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.